ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಆಗಿಲ್ಲ, ಅದೆಲ್ಲ ಗತಕಾಲ ಮುಗೀತದು. ಈಗ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಕುಸಿದಿದೆ. ನಾನು ಯಾರ ಕಾರಣ ಏನು ಕತೆ ನಾನು ಸೇರಿ ಎಲ್ಲಿ ಬೇರೆ ಯಾರ ಮೇಲೂ ಆಪಾದನೆ ಹಾಕಲ್ಲ, ನಾನು ಸೇರಿ ಈ ಪಾರ್ಟಿ ಒಟ್ಟಾರೆ ಕುಸಿದಿದೆ. ಇದು ಮತ್ತೆ ಉನ್ನತ ಸ್ಥಾನಕ್ಕೆ ಹೋಗೇ ಹೋಗುತ್ತೆ. ಯಾಕೆಂದರೆ ಈ ಪಾರ್ಟಿಯ ವಿಚಾರವನ್ನು, ಈ ಪಾರ್ಟಿಯ ಸಿದ್ಧಾಂತವನ್ನು ಯಾರೂ ಕೂಡ ತುಳಿಯೋಕ್ಕಾಗಲ್ಲ, ಕಸಿಯೋಕ್ಕಾಗಲ್ಲ. ಈಗ ದಿನ 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 ನೀವು ನೋಡ್ತಾ ಇದ್ದೀರ. ಈಗ ಉದಾಹರಣೆ ದತ್ತಾತ್ರೇಯ ಹೊಸಬಾಳೆ ಅವರು ಸಮಾಜವಾದಿ ಅನ್ನೋಂಥ ಪದದ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಅವರು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಂವಿಧಾನದ ಬಗ್ಗೆ ಅವರಿಗೆ ಗೌರವ ಇಲ್ಲ, ಹಾಗೆ ಹೀಗೆ ಅಂತ ನಮ್ಮ ಸಂಘಟನೆಗೆ, RSSಗೆ, BJPಗೆ ಎಲ್ಲರೂ ಕೂಡ ಟೀಕೆ ಮಾಡ್ತಿದ್ದಾರೆ. ಈ ಜಾತೀಯವಾದ ಸಂವಿಧಾನದ ಬಗ್ಗೆ ಮಾತಾಡಿದ್ದು ಈ ಅಂಶಗಳು ಯಾವಾಗ ಬಂದಿದ್ದು? ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ ಸಂದರ್ಭ ಬರಲಿಲ್ಲ. ಈ ಪದಗಳು ಬಂದಿದ್ದು ತುರ್ತು ಪರಿಸ್ಥಿತಿಯಲ್ಲಿ. ಶ್ರೀಮತಿ ಇಂದಿರಾ ಗಾಂಧಿಯವರು ಸರ್ವಾಧಿಕಾರಿಯಾಗಿ ಇದನ್ನು ಈ ಪದಗಳು ತುರುಕಿದ್ರು. ಆದರೆ ಇವತ್ತು ಮಾತಾಡ್ತಿರೋರೇನು? ಆ ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಬಂದಂಥ ಆ ವ್ಯಕ್ತಿಗಳು ಎಂತೆಂಥವ್ರು? ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿಯವರು, ಜಾರ್ಜ್ ಫರ್ನಾಂಡಿಸ್ ಅವರು, ಅದೇ ರೀತಿ ಎಷ್ಟು ಹಿರಿಯರು, ಮಧು ದಂಡೇವತೆಯವರು, ಜಯಪ್ರಕಾಶ್ ನಾರಾಯಣ್ ಅವರು ಅಂಥವ್ರ ನೇತೃತ್ವದಲ್ಲಿ ಲಕ್ಷ ಲಕ್ಷ ಜನ ಈ ದೇಶದ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಶಸ್ವಿ ಆದ್ವಿ ನಾವು ನಮ್ಮ ದೇಶದಲ್ಲಿ ಅನ್ನೋಂಥ ಹೆಮ್ಮೆಯಿಂದ ನಮ್ಮ ದೇಶದಲ್ಲೆಲ್ಲ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಎಲ್ಲ ಪದಗಳನ್ನು ತಂದು ಇದಕ್ಕೆ ಸಂವಿಧಾನದ ಬಗ್ಗೆನೇ ಇವ್ರಿಗೆ ಗೌರವ ಇಲ್ಲ, ಇವರಿನ್ನು ಮನು ಸ್ಮೃತಿ ಲೆಕ್ಕದಲ್ಲೇ ಹೋಗ್ತಾ ಇದ್ದಾರೆ, ಈ ಮಾತುಗಳೆಲ್ಲ ಆಡ್ತಿದ್ದಾರೆ. ಯಾರೋ ಟೀಕೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ನಾನು ಉತ್ತರ ಕೊಡಲ್ಲ. ಈ ಪಕ್ಷ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸರಿ ಹೋಗುತ್ತೆ, ಈ ನಂಬಿಕೆ ನನಗಿದೆ. ಗೊತ್ತಿಲ್ಲ ನನಗೆ. ಕಾರ್ಯಕರ್ತರದ್ದೇ ಒಂದು ಸಭೆ ಮಾಡಿದ್ದಾರೆ ಅನ್ನೋಂಥ ಅಂಶ ನನ್ನ ಗಮನಕ್ಕೆ ಬಂತು. ಅದಾದ ನಂತರ ನಿಮ್ಮ TV ಗಳಲ್ಲಿ ನೋಡಿದೆ ನಾನು, ಅಲ್ಲಿ ಒತ್ತಾಯ ಮಾಡಿದ್ದಾರೆ ಈಶ್ವರಪ್ಪನ BJP ಕರ್ಸ್ಕೊಳ್ಳಿ ಅಂತ. ಪ್ರೀತಿಯಿಂದ, ವಿಶ್ವಾಸದಿಂದ ಕೆಲವರು ಮಾತಾಡಿದ್ದಾರೆ, ನಾನು ಇಲ್ಲ ಅಂದಿಲ್ಲ. ಅಷ್ಟು ಬಿಟ್ಟರೆ ನನಗೆ ಡೀಟೇಲ್ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಇನ್ನೆಲ್ಲೋಗಲಿ ನಾನು? ನನ್ನ ಜೀವ ಇರೋದೇ ಭಾರತೀಯ ಜನತಾ ಪಾರ್ಟಿನಲ್ಲಿ. ನೋಡೋಣ, ನಾನು ಕೆಲವ್ರ ಹತ್ರ ಮಾತಾಡಬೇಕು, ಹಿರಿಯರ ಹತ್ರ ತಂದುಕೊಂಡಿದ್ದೀನಿ. ಆ ಹಿರಿಯರುಗಳು ಕೂಡ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನನ್ನ ಗಮನಕ್ಕೂ ಬಂದಿದೆ. ನೋಡೋಣ, ಕೂತು ಚರ್ಚೆ ಮಾಡಿ ಅದಕ್ಕೊಂದು ರೂಪ ಬರುತ್ತೆ. ನಾನು BJP ಬಿಟ್ಟು ಬೇರೆ ಯಾವ ಪಾರ್ಟಿಗೂ ಹೋಗಲ್ಲ. ಬಂದಿತ್ತು. ಈಗಿನ ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿರೋರನ್ನೇ ಕರೆದರು, ನಿಮಗೆ ಸ್ಥಾನಮಾನ ಕೊಡ್ತೀವಿ, ನಿಮ್ಮ ಮಗನಿಗೂ ಸ್ಥಾನಮಾನ ಕೊಡ್ತೀವಿ, ಬನ್ನಿ ಅಂತ. ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಕೂಡ ಹೇಳಿದರು, ಹಿಂದುತ್ವ ನನ್ನ ಉಸಿರು, ನಾನು ರಾಜಕೀಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದು ಸೇರಿದ್ದಕ್ಕೋಸ್ಕರನೇ, ಹಿಂದುತ್ವಕ್ಕೋಸ್ಕರ ನಾನು ಸೇರಿದ್ದು. ನನ್ನ ಸತ್ರೂ ಕೂಡ BJP ಬಿಟ್ಟೋಗಲ್ಲ, ಅದು ಹಿಂದುತ್ವನೇ. ಹಾಗಾಗಿ ಯಾವುದೇ ಬೇರೆ ಪಕ್ಷಕ್ಕೆ ಹೋಗೋಂಥ ಪ್ರಶ್ನೆ ಉದ್ಭವ ಆಗಲ್ಲ. ಹಂಗಿದ್ರೆ KN ರಾಜನ್ ಅವರು ಹೇಳಿದ್ದು BJPಯಲ್ಲೂ ಬದಲಾವಣೆ ಆಗುತ್ತೆ ಅನ್ನೋದು ನಿಜಾನ? ಗೊತ್ತಿಲ್ಲ ನನಗೆ. KN ರಾಜಣ್ಣ ಏನು ಹೇಳ್ಯಾರ ಅಂತ ಅದಕ್ಕೆ ನಾನೇ ಉತ್ತರ ಕೊಡಲಿ. KN ರಾಜಣ್ಣಗೆ ಕೇಳಿ, ನನಗೇನು ಸಂಬಂಧ ಇಲ್ಲ. ಸರಿ, ಒಂದು ವೇಳೆ ರಾಷ್ಟ್ರೀಯ ನಾಯಕರೇನಾದರೂ ಈಶ್ವರಪ್ಪ ಅವ್ರ ಜೊತೆಗೆ ಮಾತನಾಡಿದರೆ ಈಶ್ವರಪ್ಪ ಅವ್ರು ಮತ್ತೆ ತಿರ್ಗಾ BJP ಹೋಗ್ಲಿಕ್ಕೆ ಹೇಳಿದ್ನಲ್ರಿ, BJP ಬಿಟ್ಟು ಬೇರೆ ಯಾವ ಪಾರ್ಟಿಗೆ ಹೋಗಲ್ಲ, BJPಗೆ ಹೋಗೇ ಹೋಗ್ತೇನೆ. ಹೆಂಗಿದೆ ಗೊತ್ತಿಲ್ಲ, ಈಗ ಅವರು ಕಲ್ಯಾಣ ನಿರೀಕ್ಷೆ ನೀವಿಲ್ಲ, ಅವರು ಭತ್ತನ ನಿರೀಕ್ಷೆ ಅವರಿದ್ದಾರೆ. ಈ ಮತ್ತೆ ಒಂದು ಏನೋ ಒಂದು ಆಗ್ಬೇಕಲ್ಲ, ಕನ್ಫ್ಯೂಷನ್ ಒಂದು ಆಗ್ಬೇಕಲ್ಲ. ಯಾರೋ ಒಂದು ಈಗ ನೀವು ಹೋಗಿ ನಡೀತೀರಿ ಅಂತೇಳಿ ಅವ್ರು ಕರೆಯೋಕ್ಕೆ ನೀವು ಹೋಗೋಕ್ಕೆ ಅದು ಯಾರೊಬ್ರು ಕೊಂಡಿ ಆಗ್ಬೇಕಲ್ಲ ಅನ್ಸುತ್ತೆ. ನೋಡಿ ಇವರೇ, ಭಾರತೀಯ ಜನತಾ ಪಾರ್ಟಿ ಇವತ್ತು ನೇನೆ ಪಕ್ಷ ಅಲ್ಲ. ಅನೇಕರು ಹೇಳಿಬಿಟ್ರು, ನೀವು ಯಡಿಯೂರಪ್ಪನವರು, ಅನಂತಕುಮಾರು, ನೀವೆಲ್ಲ ಸೇರಿ ಪಾರ್ಟಿ ಕಟ್ಟಿದ ಪಾರ್ಟಿ ಇದು, ಇದಕ್ಕೆ ಬಿಟ್ಟು ಹೋಗ್ಕೊಡ್ದು ಈ ಮಾತು ಹೇಳ್ತಾ ಇದ್ದಾರೆ, ಬರಲೇಬೇಕು ಅಂತ ಹೇಳ್ತಿದ್ದಾರೆ. ನಾವು 3 ಜನ ಅಲ್ಲ, ಅದಕ್ಕಿಂತ ಮುಂಚೆ ರಕ್ತವನ್ನು ಬೆರ್ರೂಪದಲ್ಲಿ ಸುರಿಸಿ ತಪಸ್ಸು ಮಾಡಿ ಪಕ್ಷ ಕಟ್ಟಿದ್ದಾರೆ. ಒಂದು ಕಾಲದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ನಿಲ್ಲಕ್ಕೆ ನಮ್ಮ ಹತ್ರ ಜನ ಇರಲಿಲ್ಲ, ಕಾರ್ಪೊರೇಷನ್ ಸೀಟಿಗೂ ನಿಲ್ಲಕ್ಕಿರಲಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ.
ಶಿವಮೊಗ್ಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಮಾಡಬೇಕು ಅಂತ ನಗರಸಭೆ ಪ್ರಯತ್ನ ಮಾಡಿದಾಗ ನಮ್ಮ ಹತ್ರ ಜನ ಇರಲಿಲ್ಲ. ಅವ್ರು DH ಶಂಕರಮೂರ್ತಿಯವರು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಶಿವಮೊಗ್ಗ ಬಂದಿದ್ದರು. ಅವರೆಲ್ಲ ದೊಡ್ಡವರೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ನಗರಸಭೆ ಸ್ಪರ್ಧೆ ಮಾಡಿದ್ರು ಅವರು. ಅದಾದಮೇಲೆ MLA ಎಲೆಕ್ಷನ್ ಬಂತು. MLA ಸ್ಪರ್ಧೆ ಮಾಡೋಕ್ಕೂ ನಮ್ಮ ಹತ್ರ ಜನ ಇರಲಿಲ್ಲ. ಅದೇ ಶಂಕರಮೂರ್ತಿ ನಿಲ್ಲಿಸಿದ್ದು, ಅಲ್ಲೂ ಸೋತರು. MP ಎಲೆಕ್ಷನ್ ಬಂತು, ಅಲ್ಲೂ ಜನ ಇರಲಿಲ್ಲ, MP-ಗೂ ನಿಂತರು. ನಾನು ಯಾಕೆ ಹೇಳ್ತೀನಿ ಅಂದರೆ, ಒಂದು ಕಾಲದಲ್ಲಿ BJPಗೆ ಅಭ್ಯರ್ಥಿಗಳಾಗೋಕ್ಕೆ ಜನ ಇರಲಿಲ್ಲ. ಆದರೆ ಈ ವಿಚಾರ ಸಿದ್ಧಾಂತವನ್ನು ಒಪ್ಪಿ ಶಂಕರಮೂರ್ತಿ ಅಂತವರು ರಾಜ್ಯದಲ್ಲಿ ದೇಶದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಅವರೆಲ್ಲರ ಪ್ರಯತ್ನದಿಂದ ಆ ಉದ್ದೇಶ ಏನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಬೆಳಿಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೋ ಅಂಥ ಕಾರ್ಯಕರ್ತರು ಇದ್ದಾರೆ, ಹಿತೈಷಿಗಳಿದ್ದಾರೆ. ಹಾಗಾಗಿ ಆ ಸಿದ್ಧಾಂತವನ್ನು ಒಪ್ಪಿ ದೇಶದ ಪ್ರಧಾನಮಂತ್ರಿಯಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿತ್ತು. ಈ ಸಂಘಟನೆ ಬೆಳೆದು 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 ಈ ರೂಪಕ್ಕೆ ಬಂದಿದೆ. ಯಾರ ಕರಿಬೇಕು ಯಾರ ಕರಿಬಾರ್ದು ಇದಲ್ಲ. ಇದು ಚರ್ಚೆ ಆಗುತ್ತೆ, ನನಗೆ ವಿಶ್ವಾಸ ಇದೆ. ಚರ್ಚೆ ಆಗೇ ಆಗುತ್ತೆ. ಹಿರಿಯರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ಯೋಚನೆ ಮಾಡಿ ತೀರ್ಮಾನ ಆಗುತ್ತೆ. ಚುನಾವಣೆಯಲ್ಲಿ ಸರ್ ತಮಗೆ ಸೀಟ್ ಕೊಡಲಿಲ್ಲ ಅಂತೇಳಿ ರಾಜ್ಯದ ತಮ್ಮ ಪೂರ್ವ ಸಮುದಾಯದ ಬಿಜೆಪಿನ ಕೈ ಲೋಕಸಭಾ ಚುನಾವಣೆ ಸಮಸ್ಯೆ ಆಗಿದೆ. ಇಷ್ಟಾದ ಕೂಡ ಯಾಕೆ ಬಿಜೆಪಿ ಎಚ್ಚೆತ್ತುಕೊಂಡಿದ್ದೊಳಗೆ ತಮ್ಮ ಆಹ್ವಾನ ಮಾಡಬೇಕಾಗಿತ್ತು? ನೋಡಿ, ಭಾರತೀಯ ಜನತಾ ಪಾರ್ಟಿ ಯಾಕೆ ಎಚ್ಚೆತ್ಕೊಂಡಿಲ್ಲ ಅನ್ನೋಷ್ಟು ಯೋಚನೆ ಮಾಡೋಷ್ಟು ದೊಡ್ಡವನು ನಾನಲ್ಲ. ಪಕ್ಷ ಕಟ್ಟಬೇಕು. ಅದಕ್ಕೆ ಮತ್ತೆ ಹೇಳಿ, ಪಕ್ಷ ಕಟ್ಟೋದು ನಾನಲ್ಲ. ಅನೇಕ ಹಿರಿಯರು, ಬಾಬುರಾವ್ ದೇಶಪಾಂಡೆ ಅವರು, ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿಯವರು, ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು ಪಾರ್ಟಿ ಶುರು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನೇರ ಯಾವುದೇ ಸ್ಥಾನಮಾನ ಯೋಚನೆ ಮಾಡಿದ್ರೆ ಕಾಶ್ಮೀರಕ್ಕೋಸ್ಕರ ಹೋಗಿ ಜೈಲಲ್ಲಿ ಸೇರಿ ಪ್ರಾಣ ಕೊಟ್ಟರು. RSSನಲ್ಲಿ ಪ್ರಚಾರಕರುಗಳಾಗಿ ಸಾವಿರಾರು ಜನ ಕೆಲಸ ಮಾಡ್ತಾರೆ, ಬ್ರಹ್ಮಚಾರಿಗಳಾಗಿ ಈ ದೇಶಕ್ಕೋಸ್ಕರನೇ. ಅಂಥವ್ರ ಮುಂದೆ ನನ್ನ ಪಾರ್ಟಿ ಕಟ್ಟಿದ್ದಾರೆ ಅಂತ ಅನೇಕರು ಹೇಳ್ತಾರೆ. ಅವ್ರ ವಿಶ್ವಾಸ, ಪ್ರೀತಿ ನಾನಿಲ್ಲ ಅನ್ನಲ್ಲ. ಆದರೆ ನನ್ನಂಥ ಸಾವಿರಾರು ಜನ ಶ್ರಮ ಹಾಕಿದ್ದಾರೆ. ಹಾಗಾಗಿ ಈ ಪಾರ್ಟಿ ಇವತ್ತು ಒಂದು ದೇಶಕ್ಕೆ ಒಂದು ರೂಪಕ್ಕೆ ಬಂದಿದೆ. ಆರಂಭದಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧ ಧ್ವನಿ ಎತ್ತಿದೆ ಸರ್. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.